ಮಾನೂರು ಸುಬ್ರಾಯ ದೇವಸ್ಥಾನ ದೇವರಿಗೆ ಸಾಷ್ಟಾಂಗ ನಮಸ್ಕರಿಸ್ತಾ ಇವತ್ತು ಪುನರ್ ಪ್ರತಿಷ್ಠೆ ಆಗುವಂತ ಸಮಯ. ಒಂದು ಕಾಲದಲ್ಲಿ ಶ್ರೀ ಅನಂತ ಪದ್ಮನಾಭ ಸುಬ್ರಹ್ಮಣ್ಯ ಕ್ಷೇತ್ರ ಅಂತ ಮಾನೂರು ಹೆಸರಿತ್ತು. ಈಗ ಅಷ್ಟಮಂಗಲ ಪ್ರಶ್ನೆಯಲ್ಲಿ ಸುಬ್ರಾಯ ದೇವಸ್ಥಾನ ಅಂತ ಹೆಸರು ನಾಮಕರಣ ಮಾಡಿದೆ. ಯಾಕೆಂದ್ರೆ ನಮ್ಮ ಹಿಂದೂ ಧಾರ್ಮಿಕದಲ್ಲಿ ನಾವು ನೋಡೋದು ಅಷ್ಟಮಂಗಲ ಪ್ರಶ್ನೆಯಾಗಿ ಸ್ವರ್ಣ ಪ್ರಶ್ನೆ, ತಾಂಬೂಲ ಪ್ರಶ್ನೆ ಯಾವುದಾದ್ರು. ಇಲ್ಲಿ ಮಂಗಲ ಪ್ರಶ್ನೆ ಇಡುವಾಗ ಅದು ಹೇಳಿದರೆ ಇದು ನಮ್ಮ ಸುಬ್ರಾಯ ಪೂರ್ವಜರಲ್ಲಿ ಸುಬ್ರಾಯ ದೇವಸ್ಥಾನ ಅಂತ ಇತ್ತು. ಹಾಗೆ ಈಗ ಸುಬ್ರಾಯ ದೇವಸ್ಥಾನ, ಮಾನೂರು ಸುಬ್ರಾಯ ದೇವಸ್ಥಾನ ಅಂತ ಹೆಸರು ನಾಮಕರಣ ಮಾಡಿ ಆ ಪ್ರಕಾರ ಈಗ ನಮ್ಮ ಕ್ಷೇತ್ರದ ಪುನರ್ ಪ್ರತಿಷ್ಠೆ ಆಗ್ತಾ ಉಂಟು. ಎಲ್ಲ ತುಂಬಾ ಜನ, ಯಾಕಂದ್ರೆ ಈ ಮಾನೂರು ಕ್ಷೇತ್ರ ಅಂದ್ರೆ ಮನ್ವ ಋಷಿಗಳು ತಪಸ್ಸು ಮಾಡಿದಂತ ಜಾಗ. ಅದಕ್ಕೆ ಮನ್ವ ಋಷಿಗಳು ಇದ್ದಂತ ಜಾಗ, ಅದಕ್ಕೆ ಮಾನೂರು ಅಂತ ಹೆಸರು ಬಂದಿದೆ. ಈಗ ಇದು ಭಾರಿ ಪವಿತ್ರವಾದ ಕ್ಷೇತ್ರ ಇತ್ತು. ಆವಾಗಲೇ ಅನಂತ ಪದ್ಮನಾಭ ಇತ್ತು. ಈಗ ಎಂಡೋಮೆಂಟ್ ಅಲ್ಲಿ ಅನಂತ ಪದ್ಮನಾಭ ಇತ್ತು. ಪ್ರಶ್ನೆಯಲ್ಲಿ ಕಾಣು ಬರುವಾಗ ಅದು ಸುಬ್ರಾಯ ದೇವಸ್ಥಾನ. ಯಾಕಂದ್ರೆ ಈ ನಮ್ಮ ಕೇದಾರನಾಥ ಎಂಬ ಬ್ರಾಹ್ಮಣರು ದಂಪತಿಗಳು, ಅವರಿಗೆ ಮಕ್ಕಳಿಲ್ಲದ ಸಮಯದಲ್ಲಿ ಇಲ್ಲಿ ಒಂದು ನಾಗನ ಹಾವು ಬಂದು ತೆತ್ತಿ ರೂಪದಲ್ಲಿ ಅವರಿಗೆ ಬಂದಿದೆ, ಹೊರ ಸಿಕ್ಕಿದೆ ಅಂತ ಅದು ಇತಿಹಾಸದಲ್ಲಿ ಕಾಣ್ತಾ ಉಂಟು. ನಮಗೆ ಪ್ರಶ್ನೆಯಲ್ಲಿ ಕೂಡ ಕಾಣ್ತಾ ಉಂಟು. ಮಾನೂರು ಶ್ರೀ ಸುಬ್ರಾಯ ದೇವಸ್ಥಾನ ಸುಮಾರು 2000 ವರ್ಷಗಳ ಇತಿಹಾಸ ದೇವಸ್ಥಾನ. ಉಡುಪಿ ಐತಾಳರು ಬರೆದ ಕರಾವಳಿಯ ಪ್ರಸಿದ್ಧ ಐತಿಹಾಸಿಕ ದೇವಸ್ಥಾನಗಳ ಪುಸ್ತಕದಲ್ಲಿ ಉಲ್ಲೇಖ ಮಾಡಿದ ಹಾಗೆ ಇತಿಹಾಸದಲ್ಲೇ ಮಾನೂರು ಸುಬ್ರಾಯ ದೇವಸ್ಥಾನ ಅಂತ ಇತ್ತು. ಕಾಲಕ್ರಮೇಣ ಅದು ಶ್ರೀ ಅನಂತ ಪದ್ಮನಾಭ ಸುಬ್ರಹ್ಮಣ್ಯ ದೇವಸ್ಥಾನ ಅಂತ ಆ ಹೆಸರನ್ನು ಬದಲಾವಣೆ ಮಾಡಲಾಯಿತು. ಆ ಮೂಲಕ ಆರಾಧನೆ ಮಾಡ್ತಾ ಬರಲಾಯಿತು. ಆದ್ರೆ ಈ ಕ್ಷೇತ್ರದ ಜೀರ್ಣೋದ್ಧಾರ ಕಾರ್ಯಕ್ರಮ ಅಂಗವಾಗಿ ನಾವು ಪ್ರಶ್ನಾಚಿಂತನೆಯನ್ನು ಇಟ್ಟಾಗ ಈ ದೇವಸ್ಥಾನದ ಮೂಲ ಹೆಸರು ಶ್ರೀ ಸುಬ್ರಾಯ ದೇವಸ್ಥಾನ ಅಂತ ಇತ್ತು. ಇಲ್ಲಿ ಸುಬ್ರಹ್ಮಣ್ಯ ದೇವರ ಆರಾಧನೆ ಪ್ರಮುಖವಾಗಿ ಆಗ್ಬೇಕು ಅಂತ ಪ್ರಶ್ನಾಚಿಂತನೆಯಲ್ಲಿ ಕಂಡು ಬಂದಂತೆ ಅದನ್ನು ಶ್ರೀ ಸುಬ್ರಾಯ ದೇವಸ್ಥಾನವಾಗಿ ಮತ್ತೆ ಹಿಂದೆ ಹೇಗಿತ್ತ ಅದೇ ಶ್ರೀ ಸುಬ್ರಾಯ ದೇವಸ್ಥಾನ ಅಂತ ಮರುನಾಮಕರಣ ಆಯ್ತು. ಈ ಕಳೆದ 1 ವರ್ಷದಿಂದ ಇದು ಸುಬ್ರಾಯ ದೇವಸ್ಥಾನವಾಗಿ ಬದಲಾವಣೆ ಆಗಿದೆ. ಇಲ್ಲಿ 2009ರಲ್ಲಿ ನಾವು ಜೀರ್ಣೋದ್ಧಾರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಾಗ ಇಲ್ಲೊಂದು ಶಿಲಾಶಾಸನ ಪತ್ತೆಯಾಗಿತ್ತು. ಆ ಶಿಲಾಶಾಸನ ಪತ್ತೆ ಆಗುವಾಗ್ಲೂ ಕುಲಶೇಖರ ರಾಜನಿಗೆ ಆ ಕಾಲದಲ್ಲಿ ಕುಲಶೇಖರ ರಾಜನಿಗೆ